ಮತ್ತು ಕೆಲವೆಡೆ ಅನಾವೃಷ್ಟಿ ಹೊತ್ತು ಸಂಭವಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಾರವಾರ ಜಿಲ್ಲೆಯಲ್ಲಿರುವಂತಹ ಅನಾವೃಷ್ಟಿಯಲ್ಲಿ ಅದು ಅತಿವೃಷ್ಟಿಯಲ್ಲಿ ಎರಡರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡಿಕೊಂಡು ಯಾವ ರೀತಿ ಇವತ್ತು ಜನರ ಆ ಒಂದು ನೋವಿನಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿ ಹೇಗೆ ನಾವು ಕೈ ಜೋಡಿಸಬಹುದು, ಅವರನ್ನ ಆ ಒಂದು ಕಷ್ಟ ಕಾಲದಲ್ಲಿ ನಾವು ಸ್ಪಂದಿಸಬೇಕು ಮತ್ತು ಆ ಒಂದು ಕಾಲ ಅಧಿಕಾರಿ ಯಾವ್ದು ಕೆಲಸ ಮಾಡ್ಬೇಕಂತೇಳಿ ನಾವು ಇವತ್ತೊಂದು ರಿವ್ಯೂ ಮೀಟಿಂಗ್ ಮಾಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಈ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನನಗೆ ವಹಿಸಿ ಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪ ಅದು ದೇವರ ಕೈಯಲ್ಲಿ ಇರುವಂಥದ್ದು, ನಮ್ಮ ಯಾರ ಕೈಯಲ್ಲಿ ಕೂಡ ಇಲ್ಲ. ಆದರೆ ಆ ಕಾಲಘಟ್ಟದ ಸಂದರ್ಭದಲ್ಲಿ ಅದನ್ನು ಆದಷ್ಟು ಕಡಿಮೆ ಒಂದು ಘಟನೆ ಆಗುವಂಥದ್ದು ಮತ್ತು ಆದ ಸಂದರ್ಭದಲ್ಲಿ ಆ ಜನಸಾಮಾನ್ಯ ಯಾರು ಇವತ್ತು ಆ ಸಂತ್ರಸ್ತರು ಯಾರು ಇವತ್ತು ಆ ಪ್ರಕೃತಿ ವಿಕೋಪಕ್ಕೆ ಇವತ್ತು ಒಳಪಟ್ಟು ನೋವಲ್ಲಿದ್ದಾರ, ಅವ್ರ ಜೊತೆ ನಿಂತು ನೈತಿಕವಾಗಿ ಮತ್ತು ಅವರಿಗೆ ನೈತಿಕವಾಗಿ ಆ ಒಂದು ಧೈರ್ಯ ಕೊಟ್ಟು ನೆಮ್ಮದಿಯ ಜೀವನ ಸಾಗಿಸ್ಲಿಕ್ಕೆ ಏನೆಲ್ಲ ಸಹಕಾರ ಕೊಡಬೇಕಾದೆಲ್ಲ ನಾವು ಇದು ಚರ್ಚೆ ಇವತ್ತು ಮಾಡ್ತೇವಿದ್ದೆ. ಮತ್ತು ಜನ ಒಂದು ಕಡೆ ಪ್ರಕೃತಿ ವಿಕೋಪದಿಂದ ಆಗುವ ಸಮಸ್ಯೆ ಆದರೆ ಇನ್ನೊಂದು ಮ್ಯಾನ್ ಮೇಡ್ ಪ್ರಾಬ್ಲಮ್ ಇದೆ. ಜನರ ಸಮಸ್ಯೆಯಿಂದಾಗಿ ಸಮಸ್ಯೆ ಆಗುವಂಥದ್ದು ಹಲವಾರು ಇವತ್ತು ಮಳೆಗಾಲದಲ್ಲಿದೆ. ಆ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಹೇಗೆ ಸಹಕಾರ ಕೊಡಬೇಕು ಮತ್ತು ಅದನ್ನು ಅಧಿಕಾರ ಹೇಗೆ ನಿಯಂತ್ರಣ ಮಾಡಬೇಕು, ಅದನ್ನು ಜನಸಾಮಾನ್ಯರು ಅದಕ್ಕೆ ಹೊಂದಿಕೊಳ್ಳದೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಬೇಕು, ಇದೆಲ್ಲ ಚರ್ಚೆ ಮಾಡಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಮಳೆಗಾಲದಲ್ಲಿ ಕಾಲಘಟ್ಟದಲ್ಲಿ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಕೂಡ ಇದೆ. ಮತ್ತು ನಮ್ಮ ಅಧಿಕಾರ ನಾವು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಸ್ಪಂದಿಸಬೇಕು, ಸರ್ಕಾರದ ಜನಪ್ರತಿನಿಧಿಗಳ ಮತ್ತು ಜನಸಾಮಾನ್ಯ ಸಹಕಾರ ಮತ್ತು ಅಧಿಕಾರಿಗಳ ಕೆಲಸ ಅಂತ ನಾವು ಅದನ್ನು ನಿಗದಿಪಡಿಸ್ತೇವೆ.